ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ಸಣ್ಣ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಬ್ಬ ಅತಿ ದೊಡ್ಡ ಅಗರ್ಭ ಶ್ರೀಮಂತನಿರ್ತಾನೆ. ಆತನ ಹತ್ತಿರದ ಸಂಪತ್ತು ಎಷ್ಟಿರುತ್ತೆ ಅಂದರೆ, ಆತ ಇರುವವರೆಗೆ ಆ ಹಳ್ಳಿಯಲ್ಲಿರುವ ಎಲ್ಲ ಜನರನ್ನು ಸುಖದಲ್ಲಿ ಇಡಲು ಬೇಕಾದಷ್ಟು ಸಂಪತ್ತು ಅವನಲ್ಲಿರುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ಆ ಶ್ರೀಮಂತನ ಹತ್ತಿರ ಬಂದು ಕೆಲಸ ಕೇಳ್ತಾನೆ. ಸ್ವಾಮಿ, ನಾನು ಹೊಲದಲ್ಲಿಯ ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ, ದಯವಿಟ್ಟು ನಿಮ್ಮ ಹೊಲದಲ್ಲಿ ನನಗೊಂದು ಕೆಲಸ ಕೊಡಿ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಆ ಶ್ರೀಮಂತನು ಕೇಳ್ತಾನೆ, ಅದಕ್ಕೆ ನೀನು ದುಡ್ಡೆಷ್ಟು ತಗೊಳ್ತೀಯಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ವರ್ಷಕ್ಕೆ 1,00,000 ಕೊಟ್ಟರೆ ಸಾಕು ಅಂತಾನೆ. ಅದಕ್ಕೆ ಶ್ರೀಮಂತನು ಒಪ್ಕೊಳ್ತಾನೆ. ಒಪ್ಕೊಂಡು ಹೊಲದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಹೇಳಿಕೊಡ್ತಾನೆ. ಬಂಧುಗಳೇ, ನಿಮ್ಗೆ ಗೊತ್ತಿರುತ್ತೆ ಹೊಲದಲ್ಲಿ ಏನೇನು ಕೆಲಸ ಇರುತ್ತೆ ಅಂತ. ಆ ಎಲ್ಲ ಕೆಲಸಗಳನ್ನು ಆ ವ್ಯಕ್ತಿಗೆ ತಿಳಿಸಿಕೊಟ್ಟು 1,00,000 ರೂಪಾಯಿ ಕೊಡಲು ಶ್ರೀಮಂತನು ಒಪ್ಕೊಳ್ತಾನೆ. ಆ ವ್ಯಕ್ತಿ ಕೆಲಸ ಶುರು ಮಾಡ್ತಾನೆ. ಏನಾಗುತ್ತೆ ನೋಡಿ, 2-3 ತಿಂಗಳ ನಂತರ ಆ ವ್ಯಕ್ತಿ ಬಂದು ಮತ್ತೆ ಶ್ರೀಮಂತರ ಹತ್ತಿರ ದುಡ್ಡು ಕೇಳ್ತಾನೆ. ಸ್ವಾಮಿ, ನನಗೊಂದು 10,000 ರೂಪಾಯಿ ಬೇಕಾಗಿದೆ, ದಯವಿಟ್ಟು ಕೊಡಿ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಆ ಶ್ರೀಮಂತನು ಕೇಳ್ತಾನೆ, ನಿನ್ನ 1,00,000 ರೂಪಾಯಿಯನ್ನೆಲ್ಲ ನಾನು ಆಗಲೇ ಕೊಟ್ಟಿದ್ದೀನಲ್ಲ ಅಂತಾನೆ. ಅದಕ್ಕೆ ಆ ಜೀತದಾಳು, ನೋಡಿ ಸ್ವಾಮಿ, ಇನ್ನೊಂದು 10,000ದ ಅಡಚಣೆ ಇದೆ, ಅದಷ್ಟು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತಾನೆ. ಅದಕ್ಕೆ ಆ ಶ್ರೀಮಂತನು ಹೇಳ್ತಾನೆ, ನಿನಗೆಷ್ಟು ಕೊಡಬೇಕು ಅಷ್ಟು ಕೊಟ್ಟಾಗಿದೆಯಲ್ಲ ಈಗಲೇ, ಮತ್ತ್ಯಾಕೆ ಬೇಡ್ತಿದ್ದೀಯಾ ಅಂತಾನೆ. ಅದಕ್ಕೆ ಆ ಜೀತದಾಳು ಊರಲ್ಲಿಯ ಹಿರಿಯ ವ್ಯಕ್ತಿಗಳಿಂದೊಮ್ಮೆ ಆ ಶ್ರೀಮಂತನಿಗೆ ಹೇಳಿಸ್ತಾನೆ. ಶ್ರೀಮಂತನು ಆ ಹಿರಿಯ ವ್ಯಕ್ತಿಗೂ ಕೂಡ ಅದನ್ನೇ ಹೇಳ್ತಾನೆ. ಆತನಿಗೆ ಕೊಡಬೇಕಾಗಿದ್ದ ದುಡ್ಡನ್ನ ನಾನಾಗಲೇ ಕೊಟ್ಟಿದ್ದೇನೆ. ಎಷ್ಟು ಕೆಲಸಕ್ಕೆ ಎಷ್ಟು ಕೊಡಬೇಕಾಗಿತ್ತೋ ಅದನ್ನ ನಾನು ಆಗ್ಲೇ ಮಾತಿನ ಪ್ರಕಾರ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಆ ಹಿರಿಯ ವ್ಯಕ್ತಿ ಆದ್ರೂ ಏನ್ ಮಾಡ್ತಾನೆ ಹೇಳಿ, ಸುಮ್ಮನಾಗಿ ಬಿಡ್ತಾನೆ. ಬಂಧುಗಳೇ, ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ, ಭಗವಂತನು ಕೂಡ ನಮ್ಮ ಕರ್ಮಕ್ಕನುಸಾರ, ನಮ್ಮ ಗುಣಗಳಿಗನುಸಾರ, ನಮ್ಮ ಕೆಲಸಕ್ಕೆ ತಕ್ಕಂತೆ ಏನೇನು ಕೊಡಬೇಕೋ ಅದನ್ನ ಮೊದಲೇ ಬರೆದಿಟ್ಟಿರುತ್ತಾನೆ. ಅದಕ್ಕೆ ನಾವು ಹಣೆ ಬರಹ ಅಂತ ಕರಿತೀವಿ, ಅಥವಾ ಪ್ರಾರಬ್ಧ ಅಂತ ಕರಿತೀವಿ. ಅಂದ್ರೆ ನಮ್ಮ ಜನ್ಮವಾಗುವ ಮೊದಲೇ ದೇವರ ನಡುವೆ ಮತ್ತು ನಮ್ಮ ನಡುವೆ ಅಗ್ರಿಮೆಂಟ್ ಆಗಿರುತ್ತೆ. ನಾವೇನೇನು ಕೆಲಸ ಮಾಡಬೇಕು, ಅದಕ್ಕವನು ಏನೇನು ಕೊಡಬೇಕು ಅನ್ನುವುದು ಮೊದಲೇ ನಿಶ್ಚಯ ಆಗಿರುತ್ತೆ ಬಂಧುಗಳೇ. ಸುಮ್ಮನೆ ಇಲ್ಲಿ ಬಂದು ನನಗದು ಕೊಡು ಇದು ಕೊಡು ಅಂದರೆ ಆತ ಕೊಡಲ್ಲ ಬಂಧುಗಳೇ. ಕೊಟ್ಟರು ಕೊಡಬಹುದು, ಅದು ಯಾವಾಗ ಕೇಳಿ. ಆ ಜೀತದಾಳು ಒಂದು ವೇಳೆ ಏನಾದರೂ ಶ್ರೀಮಂತನು ಹೇಳಿದ ಕೆಲಸಗಳಿಗಿಂತ ಹೆಚ್ಚಾಗಿ ಕೆಲಸ ಏನಾದರೂ ಮಾಡಿದ್ರೆ ಮತ್ತು ಶ್ರೀಮಂತನ ಜೊತೆ ಅತಿ ವಿಶ್ವಾಸದಿಂದ ಅತಿ ಪ್ರೀತಿಯಿಂದ ಶ್ರೀಮಂತನಲ್ಲಿ ಭಕ್ತಿ ಇಟ್ಕೊಂಡು ನಡೆದಿದ್ರೆ ಶ್ರೀಮಂತ ಬೋನಸ್ ಆಗಿ ಏನೋ ಕೊಡಬಹುದು. ಅದು ಅವನಿಗೆ ಬಿಟ್ಟಿದ್ದು, ಬೇಡಿದ್ರೆ ಸಿಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ದೇವರಿಗೆ ಅದು ಕೊಡು ಇದು ಕೊಡು ಅಂತ ಏನು ಬೇಡೋದು ಬೇಡ. ಅವನಲ್ಲಿ ಭಕ್ತಿ ಇಟ್ಕೊಂಡು, ಅವನನ್ನು ನಂಬಿ, ಅವನಲ್ಲಿ ವಿಶ್ವಾಸವಿಟ್ಕೊಂಡು ನಮ್ಮ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ರೆ ಆತ ಬೋನಸ್ ಆಗಿ ಏನೋ ಕೊಡ್ತಾ ಹೋಗ್ತಾನೆ ಅನ್ನೋದು ನನ್ನ ಮಾತಾಗಿದೆ. ಧನ್ಯವಾದಗಳು.